ನಮಸ್ಕಾರ ಸ್ನೇಹಿತರೆ. ಆಂಧ್ರ ಪ್ರದೇಶದ ಸರ್ಕಾರ ಏನು ಒಂದು 6 ಕುಮ್ಕಿ ಆನೆಗಳನ್ನು ಬೇಡಿಕೆ ನೀಡಿತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ. ಅದರಂತೆ ನಮ್ಮ ರಾಜ್ಯ ಸರ್ಕಾರ ಇವತ್ತು 4 ಕುಮ್ಕಿ ಆನೆಗಳನ್ನು ಬೆಂಗಳೂರಿಗೆ ಕರೆಸಿದ್ದಾರೆ. ಸೊ ಇವತ್ತು ಈಶ್ವರ್ ಖಂಡ್ರೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ವಿಧಾನಸೌಧದಲ್ಲಿ ನಡೆಯಲಿದೆ. ಮಾಸ್ತಿ ಕನ್ನಡದ ಆಸ್ತಿ, #ಸೇವ್ ಮಾಸ್ತಿ ಅಂತ ಏನು ಟ್ರೆಂಡ್ ಆಗಿತ್ತು, ಅದರಂತೆ ನಮ್ಮ ಮಾಸ್ತಿ ಕರ್ನಾಟಕದಲ್ಲೇ ಉಳಿದಿದ್ದಾನೆ. ಇದೆಲ್ಲರೂ ನಮಗೆ ಖುಷಿ ಪಡುವಂಥ ವಿಷಯ. ವಿಧಾನಸೌಧದ ಹಿಂಬದಿ ಗೇಟಲ್ಲಿ ನಮ್ಮ ಆನೆಗಳನ್ನು ತಂದು ನಿಲ್ಲಿಸಲಾಗಿದೆ. ಅದರಂತೆ ನಮ್ಮ ದುಬಾರೆಯ ಆನೆಗಳು ಇನ್ನೂ ಲಾರಿಯಲ್ಲೇ ಕಟ್ಟುತ್ತಿದ್ದರು. ಜೊತೆಗೆ ಏನಪ್ಪ ಅಂದರೆ ನಮ್ಮ ಸಕ್ಕರೆಬೈಲಿನ ಆನೆ ಬೇಗ ಬಂದಿತ್ತು. ಯಾವುದ್ಯಾವುದಪ್ಪ ಅಂತಂದರೆ ಜೂನಿಯರ್ ಕೃಷ್ಣ ಹಾಗೂ ಜೂನಿಯರ್ ಅಭಿಮನ್ಯು 2 ಆನೆಗಳು. ಸೊ ಆಲ್ಮೋಸ್ಟ್ ಯಾವುದೇ ಕಾರ್ಯಾಚರಣೆ ಆಗಲಿ, ಯಾವುದೇ ಆಪ್ರೇಷನ್ ಆಗಲಿ, ಯಾವುದೇ ಕೆಲಸಕ್ಕಾಗಲಿ ನಮ್ಮ ಮಹೇಂದ್ರ ಯಾವಾಗಲೂ ಮುಂದೆ ನಿಂತು ಕೆಲಸ ಮಾಡ್ತಾ ಇರ್ತಾನೆ. ಅದರಂತೆ ಈ ನಮ್ಮ ಆನೆಗಳೇನಿದೆ ಸಿಟಿಯಲ್ಲಿ ಬಂದು ಸ್ವಲ್ಪ ಬೆದರಬಾರ್ದು, ಜೊತೆ ಅದ್ರದ್ದು ಧೈರ್ಯ ಕಳಿಬಾರ್ದು ಹಾಗೂ ಅದರ ಗಾಬರಿ ಆಗಬಾರ್ದು ಅನ್ನೋ ವಿಷಯಕ್ಕೆ ಮಹೇಂದ್ರ ಇವತ್ತು ಜಸ್ಟ್ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಮಾಡೋದಕ್ಕೆ ಬಂದಿದ್ದಾನೆ. ಸೊ ಕ್ಯಾಪ್ಟನ್ ಮಹೇಂದ್ರ ಇವತ್ತು ಬೆಂಗಳೂರಿಗೆ ಬಂದಿರೋದು ನಮಗೆ ತುಂಬ ಸಂತೋಷವಾದ ವಿಷಯ. ಆದರೆ ಬೇಸರದ ತುಂಬ ವಿಷಯ ಏನಪ್ಪ ಅಂತಂದರೆ ನಮ್ಮ ಅಭಿ ಮತ್ತು ಗಿರೀಶಣ್ಣ ಅವರು ಪಳಗಿಸಿದ ದೇವಾನೆ ನೀವು ಆಲ್ಮೋಸ್ಟ್ ಇವಾಗ ನೋಡ್ತಾ ಇರ್ಬೋದು. ಗಿರೀಶಣ್ಣ ಹಾಗೂ ಮತ್ತು ಅಭಿ ಅವರು ಏನಿದ್ದಾರೆ ಕ್ರಾಲಿಂದ ಪಳಗಿಸಿರೋದು ನಮ್ಮ ದೇವ ಆನೆನ. ಈ ದೇವ ಆನೆ ತುಂಬ ಒಳ್ಳೆ ಆನೆ, ಒಳ್ಳೆ ಟಸ್ಕರು. ಏಜ್ ಬಂದು ಇನ್ನೂ 28 ವರ್ಷ ಅಷ್ಟೇ ಆಗಿದ್ದು. ಸೊ ಇಂಥ ಆನೆನ ನಾವು ಕಳ್ಕೊತಾ ಇದ್ದೀವಿ. ಈ ಆನೆನ ಇನ್ನು ಮುಂದೆ ನಾವು ದುಬಾರೆನಲ್ಲಿ ನೋಡೋಕ್ಕಾಗಲ್ಲ ಅನ್ನೋದೇ ಒಂದು ಬೇಸರವಾದ ಸಂಗತಿ. ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮ ರಂಜನ್ ಆನೆ. ಈ ರಂಜನ್ ಆನೆ ಏನಪ್ಪ ಇದ್ರ ವಿಶೇಷತೆ ಅಂದರೆ 2001 ಡಿಸೆಂಬರ್ ತಿಂಗಳಲ್ಲಿ ಅಮ್ಮಿ ಅನ್ನೋ ಒಂದು ಆನೆಗೆ ಹುಟ್ಟಿದ ಮರಿ. ಸೊ ತುಂಬ ಬೇಸರ ಆಗ್ತಾಯಿದೆ ನಮಗೆ, ತುಂಬ ಬೇಜಾರಾಗ್ತಾಯಿದೆ. ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ. ಏನಕ್ಕೆ ಅಂತಂದರೆ ಇದು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ದುಬಾರೆ ಕ್ಯಾಂಪ್ನಲ್ಲಿ ಇದು ಒಂದು ಮಗು ಥರ ಬೆಳೆದಿದೆ. ಈಗ ನೀವೇನು ಭೀಮಾ ಆನೆ ಅದ್ರ ಬಗ್ಗೆ ನೀವು ಸ್ಟೋರಿ ಕೇಳಿದ್ದೀರಾ. ಭೀಮಾ ಆನೆ ಜೆ.ಕೆ. ಕುಳ್ಳಾರಾಮ್ ಅವರು ಹೇಗೆ ಅದನ್ನು ಪಳಗಿಸಿದ್ರು, ಅವ್ರ ಫ್ಯಾಮಿಲಿಯವ್ರ ಥರ ಹೇಗೆ ನೋಡಿ ಭೀಮಾ ಆನೆ ಇವತ್ತು ಏನು ಫೇಮಸ್ ಆಗಿದೆ, ಅದೇ ಥರನೇ ಇದೂ ಒಂದು ಮರಿ ಆನೆ ನಮ್ಮ ದುಬಾರೆನಲ್ಲಿ ಬೆಳೆದಿದ್ದಾನೆ. ಈ ಆನೆನ ಈಗ ಸದ್ಯಕ್ಕೆ ನೋಡ್ಕೋತಾ ಇರೋದು ನಮ್ಮ ಸುರೇಶ್ ಅಂತ. ಸೊ ನಮ್ಮ ಸುರೇಶ್ ಅಣ್ಣ ಅವ್ರು ಬಂದು ಆಲ್ಮೋಸ್ಟ್ 14 ವರ್ಷದಿಂದ ಈ ಒಂದು ಆನೆನಲ್ಲೇ. ಇನ್ನೊಂದು ಏನಪ್ಪ ಬೇಸರದ ಸಂಗತಿ ಅಂತಂದರೆ ರಂಜನ್ ಆನೆ ಇದೆಯಲ್ಲ, ಈ ರಂಜನ್ ಆನೆ ನಮ್ಮ ಸುರೇಶ್ ಅಣ್ಣ ಅವ್ರನ್ನ ಬಿಟ್ಟು ಬೇರೆ ಇನ್ನು ಯಾರನ್ನೂ ಹತ್ರಕ್ಕೆ ಸೇರಿಸಲ್ಲ, ಇನ್ನು ಯಾರನ್ನೂ ನಂಬಲ್ಲ. ಇಂಥ ಆನೆ ಮಾವುತ ಮತ್ತು ಆನೆದು ಸಂಬಂಧ ಅಂತ ನಾವು ಏನು ಮಾತಾಡ್ತೀವಿ, ಆ ಮಾವುತ ಮತ್ತು ಆನೆ ಸಂಬಂಧನ ನಮ್ಮ ಹೃದಯವಿಲ್ಲದ ಸರ್ಕಾರ ಯಾವತ್ತಿಗೂ ಅರ್ಥ ಮಾಡ್ಕೊಳ್ಳಲ್ಲ. ಸರ್ಕಾರಕ್ಕೆ ಇದೊಂದು ಆನೆ ಮಾತ್ರ, ಆದರೆ ಮಾವುತನಿಗೆ ಅದು ಎಲ್ಲ, ಮಾವುತನಿಗೆ ಅದೊಂದು ಪ್ರಪಂಚ ಆಗಿರುತ್ತೆ. ಸೊ ದಯವಿಟ್ಟು ಇನ್ನು ಮುಂದೆ ಆದ್ರೂ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಈ ಆನೆಗಳನ್ನ ಕೊಡೋದಾಗಲಿ, ಆನೆನ ದೂರ ಮಾಡೋದಾಗಲಿ, ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ನೀವು ಮುಂದೆ ನೋಡ್ತಾ ಇರ್ಬೋದು ಹೇಗೆ ನಮ್ಮ ರಂಜನ್ನು ಕ್ರಾಲ್ ಕೆಲಸದಿಂದ ಹಿಡಿದು ಒಂದು ಕುಮ್ಕಿ ಆಪ್ರೇಷನಿಂದ ಹಿಡಿದು ಎಲ್ಲ ಕೆಲಸನೂ ಮಾಡೋಕ್ಕೆ ಒಂದು ತಾಕತ್ತಿರೋ ಆನೆ. ಇಂಥ ಆನೆನ ಕೊಡ್ತಾ ಇರೋದು ಇದು ನಮ್ಮ ರಾಜ್ಯಕ್ಕೆ ಒಂದು ನಷ್ಟ ಆ್ಯಕ್ಚುಲಾಗಿ. ಯಾಕೆ ಅಂತಂದರೆ ಇವಾಗ ನಿಮಗೆ ದುಬಾರೆನಲ್ಲಿ ಹರ್ಷ, ಗೋಪಿ ಈ ಥರ ಆನೆಗಳನ್ನ ಬಿಟ್ಟರೆ ಬೇರೆ ಇನ್ನು ಯಾವ ಆನೆಗಳೂ ಕ್ರಾಲ್ ಕೆಲಸ ಮಾಡೋದಕ್ಕೆ ಬರಲ್ಲ. ಇಂಥ ಆನೆನ ಕೊಡ್ತಾ ಇರೋದು ನಮ್ಮ ರಾಜ್ಯಕ್ಕೆ ನಷ್ಟ. ಇದು ಈ ಥರನೇ ಆನೆಗಳು ಕೊಟ್ಕೊಂಡು ಹೋದರೆ ನಮ್ಮ ಮುಂದಿನ ಕುಮ್ಕಿ ಆನೆಗಳಾಗಲಿ, ಆನೆಗಳ ಭವಿಷ್ಯ ಆಗಲಿ, ದಸರಾ ಆಗಲಿ, ಯಾವುದೇ ಕಾರ್ಯಕ್ರಮಕ್ಕೆ ಮುಂದೆ ಏನು ಮಾಡ್ತಾರೆ, ಈ ಥರ ಎಲ್ಲ ಒಳ್ಳೊಳ್ಳೆ ಆನೆಗಳನ್ನೇ ಕೊಟ್ಬಿಟ್ಟು ಬರೀ ರಾಜ್ಯ ಸರ್ಕಾರ ದುಡ್ಡು ಅದಕ್ಕೇ ನಿಂತ್ಕೊಂಡಿರೋದ. ಇದ್ರ ಬಗ್ಗೆ ಪ್ರಶ್ನೆ ಮಾಡೋರು ಯಾರೂ ಇಲ್ವಾ? ರೈತ ಸಂಘದವರಾಗಲಿ ಯಾರೂ ಇದಕ್ಕೆ ಹತ್ರ ಬರಲ್ಲ. ಇನ್ನು ಮುಂದೆ ಆದರೂ ನಾವು ಆನೆಗಳ ಬಗ್ಗೆ ನಾವು ಮಾತಾಡೋಣ, ಆನೆಗಳ ಬಗ್ಗೆ ವಾಯ್ಸ್ ಔಟ್ ಮಾಡೋಣ, ಆನೆಗಳ ರಕ್ಷಣೆ ಬಗ್ಗೆ ನಾವು ಮಾತಾಡಬೇಕು. ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ನಮ್ಮ ಕ್ಯಾಂಪ್ನಲ್ಲಿರೋ ಆನೆಗಳ ಬಗ್ಗೆ ನಾವು ಮಾತಾಡಬೇಕು. ದಯವಿಟ್ಟು ನಮ್ಮ ಆನೆಗಳನ್ನ ಉಳಿಸಿ.